ಶ್ರೀ ಮಹಾಕೋಟೇಶ್ವರ ಶಾಲೆ ನಂದಿಕೇಶ್ವರದಲ್ಲಿ ನಿನ್ನೆ ರಾತ್ರಿ ಆಕಾಶಕಾಯಗಳ ವೀಕ್ಷಣಾ ಕಾರ್ಯಕ್ರಮ ನಡೆಯಿತು. ರಾಜ್ಯ ಉತ್ತಮ ಶಿಕ್ಷಣ ಪ್ರಶಸ್ತಿ ವಿಜೇತರು ಅಂತರಿಕ್ಷ ಅಧ್ಯಯನಕಾರರಾದ ಶ್ರೀ ಅಶೋಕ್ ಉಂಡಿಯ ಅವರು ನಡೆಸಿಕೊಟ್ಟರು. ರಾತ್ರಿ 11ರವರೆಗೆ ಸೌರವ್ಯೂಹದಲ್ಲಿ ನಡೆಯುವ ಅಚ್ಚರಿಗಳನ್ನು ಸೂಕ್ಷ್ಮದರ್ಶನ ಸಹಾಯದಿಂದ ವಿವರವಾಗಿ ವಿವರಿಸಿದರು. ಗ್ರಹಗಳು, ಉಪಗ್ರಹಗಳು, ಧೂಮಕೇತು, ರಾಶಿ ನಕ್ಷತ್ರಗಳು ನೈಜವಾಗಿ ಕಣ್ಣು ತುಂಬಿಕೊಂಡ ಮಕ್ಕಳು ಖುಷಿಪಟ್ಟರು. ಶ್ರೀ ಮಹಾಕೋಟೇಶ್ವರ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು, ಸರ್ಕಾರಿ ಹಿರಿಯ ಪ್ರಾಥಮಿಕ, ಸರ್ಕಾರಿ ಪ್ರೌಢಶಾಲೆಯ ಹಾಗೂ ದಾನೇಶ್ವರಿ ಧಾರ್ಮಿಕ ಶಾಲೆಯ ಮಕ್ಕಳು ಹಾಗೂ ಶಿಕ್ಷಕರು ಪಾಲ್ಗೊಂಡರು. ಸಾಧ್ಯತೆ ವಿಜ್ಞಾನಿಗಳು ಹೆಂಗೆ ಸಂಶೋಧನೆಯನ್ನು ಮಾಡ್ತಾ ಹೋಗಿದ್ದಾರೆ ಅಂತ ನೋಡ್ರಿ. 100 ಬಿಲಿಯನ್ ಕಿಲೋಮೀಟರ್ ಹೋದಾಗ ನಮ್ಮ ಸೌರವ್ಯೂಹ ಒಂದು ದ್ವಾಸಿ, ಸಣ್ಣ ದ್ವಾಸಿ ಇದ್ದಂಗೆ ಐತದ ನೋಡ್ರಿ. ಲೇಟ್ ಕಾಣುತ್ತ, ಹೌದಾ? ನನ್ನ ಕುಂಕುಮ ಬಟ್ಟು ಕಂಡಂಗೆ ಕಾಣುತ್ತೆ ನಮ್ಮ ಸೌರವ್ಯೂಹ. ಸೌರವ್ಯೂಹ ಹೆಂಗ್ ಕಾಣುತ್ತಂದ್ರ ಸಣ್ಣ ಒಂದು ಕುಂಕುಮ ಬಟ್ಟು ಇಟ್ಕೊಂಡಂಗೆ ಕಾಣುತ್ತೆ. ಇನ್ನು ಒಂದು ಲೈಟ್, ಒಂದು 3-4 ನಕ್ಷತ್ರದ ಅದಿಷ್ಟು ಸೇರಿಸಿ ಮೃಗಶಿರ ಅಂತ ಕರಿತೀವಿ ನಾವು. ತಲೆಯ ಭಾಗ, ಬೇಟೆಗಾರನ ತಲೆಯ ಭಾಗ ಇದು, ಅದ್ರ ಭುಜದ ಭಾಗ ಇದೆ. ಆರಿದ್ರ ಇಲ್ಲ ನೋಡ್ರಿ, ಇದು ಭುಜದ. ಭರಣಿ ನಕ್ಷತ್ರ, ಕೃತಿಕಾ ಇಲ್ಲ ನೋಡ್ರಿ. ಕೃತಿಕಾ ಚೆನ್ನಮ್ಮನ ದಂಡೆ ಅಂತ ಏನ್ ಕರಿತೀವಲ್ಲ ಅದು ಇಲ್ಲೇ ತೋರಿಸಿ ನೋಡಿದೆ. ಅಶ್ವಿನಿ, ಭರಣಿ, ಕೃತಿಕಾ ಇಲ್ಲ ನೋಡ್ರಿ, ಇಲ್ಲ ಐತಲ್ಲ. ಇದು ಈ ಸತ್ಯದ ಖಗೋಳದಲ್ಲಿ ನೀವು ನೋಡ್ತಕ್ಕಂತ ಯಾವ್ಯಾವ ಗ್ರಹಗಳ ಯಾವ್ಯಾವ ರಾಶಿ ಅಂದ್ರೆ ಮೇಷರಾಶಿ ಇಲ್ಲ ನೋಡ್ರಿ. ಮೇಷರಾಶಿ ಇದ್ರಾಗ ಬರ್ತಕ್ಕಂಥ ಪ್ರಮುಖ ನಕ್ಷತ್ರ ಯಾವ್ದಂದ್ರ ಅಶ್ವಿನಿ ನಕ್ಷತ್ರ ಇಲ್ಲ ನೋಡ್ರಿ. ಇಲ್ಲ ನೋಡ್ರಿ, ಅಶ್ವಿನಿ ನಕ್ಷತ್ರ ಇಲ್ಲಿದೆ. ಅಶ್ವಿನಿ